ಮುಂದಿನ 3 ದಿನ ಚಿನ್ನ ಬೆಳ್ಳಿ ಖರೀದಿಗೆ ಶುಭ ದಿನ ಆಗಿರಲ್ಲ. 3 ದಿನಗಳಲ್ಲಿ ಭಾರಿ ಬೆಲೆ ಏರಿಕೆ ನಿರೀಕ್ಷೆ ಇದೆ. 3 ದಿನಗಳಲ್ಲಿ ಚಿನ್ನ ಬೆಳ್ಳಿ ಕಥೆ ಏನು ಬೇಕಾದರೂ ಆಗಬಹುದು, ಎಷ್ಟು ಮೇಲಕ್ಕೆ ಬೇಕಾದರೂ ಹೋಗಬಹುದು ಅದು ಅಂತ. ಇವತ್ತು ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 3154 ರೂಪಾಯಿ ಏರಿಕೆ ಆಗಿದೆ. ಇನ್ನೇನು ಇಳಿದೇ ಬಿಡುತ್ತೆ, 1,10,000ಕ್ಕೆ ಬಂದುಬಿಡುತ್ತೆ ಅಂತ ಕೆಲವರು ಪ್ರೆಡಿಕ್ಟ್ ಮಾಡ್ತಾ ಇದ್ರು. ಬಟ್ ಅದು ಯಾವುದೂ ಆಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇಲ್ಲಿ 1 ಲಕ್ಷದ ಒಳಗಡೆ ಚಿನ್ನ ಬಂದುಬಿಡುತ್ತೆ ಅಂತೆಲ್ಲ ಗೆಸ್ ಇತ್ತು, ಆದರೆ ಅದು ಯಾವುದೂ ಆಗ್ತಾ ಇಲ್ಲ. ಇಲ್ಲಿ ಈಗ ನೋಡಿದ್ರೆ ಇನ್ನು 2-3 ದಿನಗಳಲ್ಲಿ ಬಹಳ ಏರಿಕೆ ಆಗಬಹುದು ಅಂತ ಒಂದು ಅಂದಾಜಲ್ಲಿ ಸಿಗ್ತಾ ಇದೆ. ಇಲ್ಲಿ ಇವತ್ತು ಏರಿಕೆ ಆಗಿರೋದೇ 10 ಗ್ರಾಮಿಗೆ ಎಷ್ಟಪ್ಪ ಅಂತ ಹೇಳಿದ್ರೆ 3154 ರೂಪಾಯಿ. ಸೊ ಟೋಟಲ್ ಆಗಿ 1.58 ಲಕ್ಷಕ್ಕೆ ಹೆಚ್ಚಳ ಆಯಿತು. 10 ಗ್ರಾಮ್ ಬಂಗಾರದ ಬೆಲೆಗೆ ಎಷ್ಟಾಗುತ್ತೆ ಅಂದರೆ 1,58,000 ಕೊಡಿ ಅಂತಾರೆ. ಇನ್ನು 1 kg ಬೆಳ್ಳಿ ಬೆಲೆಯಲ್ಲಿ ಎಷ್ಟು ಜಾಸ್ತಿ ಆಯಿತು ಅಂತ ಹೇಳಿದ್ರೆ 13,761 ರೂಪಾಯಿ ಜಾಸ್ತಿ ಆಯಿತು. ಇವತ್ತು 1 kg ಬೆಳ್ಳಿ ಬೇಕು ಅಂತ ಹೇಳಿದ್ರೆ 2,64,000 ರೂಪಾಯಿಗೆ ಅದು ಮಾರಾಟ ಆಗಿದೆ. ಈ ವರ್ಷ ಚಿನ್ನದ ಬೆಲೆಯಲ್ಲಿ 24,000 ರೂಪಾಯಿ ಹೆಚ್ಚಳ ಆಗಿರೋದು. ಈ ವರ್ಷ ಬೆಳ್ಳಿ ಬೆಲೆಯಲ್ಲಿ 33,000 ರೂಪಾಯಿ ಏರಿಕೆಯಾಗಿದೆ. ಈ ವರ್ಷಾಂತ್ಯದ ವೇಳೆಗೆ ಚಿನ್ನ 1,80,000 ರೂಪಾಯಿ ತಲುಪಬಹುದು 10 ಗ್ರಾಮ್ನ ಚಿನ್ನ. ಕೇಂದ್ರ ಬ್ಯಾಂಕ್ಗಳ ಖರೀದಿ ಕಾರಣದಿಂದಾಗಿನೇ ಬ್ಯಾಂಕ್ಗಳೇ ಖರೀದಿ ಮಾಡೋಕ್ಕೆ ಶುರು ಮಾಡ್ತಾ ಇವೆಲ್ಲ, ಅದು ಕೂಡ ದರ ಏರಿಕೆಗೆ ಒಂದು ಕಾರಣ ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಒಂದು ಕಡೆ ಮಾತಾಡಿದ್ದಾರೆ. It's also important, and I'm sure you from the media would have noticed, that most countries today, particularly their central banks, are buying gold and silver and storing them. It's a tendency when you talk of Indian consumer market, Indian households. Every central bank did have some, but of late you notice that many of the central banks outside are also buying gold. So international price of gold or silver, which used to be because of China and India being large consumers of gold, largely due to domestic purchase of gold, spiking up and